ಹಲೋ ನಮಸ್ಕಾರ ಫ್ರೆಂಡ್ಸ್ ನನ್ನ ಒಂದು KVT ಚಾನಲ್ ಬರೋ ಎಡಿಟಿಂಗ್ ವಿಡಿಯೋಸ್ನ ಯಾವ ಥರ ಮಾಡೋದು ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ಚಾನಲ್ಗೆ ಹೊಸದಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಎಡಿಟಿಂಗ್ ವಿಡಿಯೋಸ್ ಹಾಕೋದು ನಿಮ್ಮಲ್ಲಿ ನೋಡ್ಕೊಂಡು ಬರುತ್ತೆ ಫ್ರೆಂಡ್ಸ್. ಅದರ ಒಂದು ಸಲುವಾಗಿ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನೋಡುವುದು ನೀವು ಎಡಿಟಿಂಗ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಗಿಲ್ಲಿ ಕಾವ್ಯ ಅವ್ರದ್ದು ಒಂದು ಫೋಟೋಸ್ ಹಾಕೊಂಡು ಎಡಿಟಿಂಗ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವು ಏನಾದ್ರು ಫೋಟೋಸ್ ಹೊತ್ತು ಏನಾರು ರೀಲ್ಸ್ ಅಪ್ಲೋಡ್ ಮಾಡಿದರೆ ಅಪ್ಲೋಡ್ ಇದರಲ್ಲಿ ಟ್ಯಾಗ್ ಯಾವ ಥರ ಮಾಡಿ ಆ್ಯಡ್ ಯಾವ ಥರ ಮಾಡೋದು ಅಂದರೆ ಈ ಪ್ಲಸ್ಲ ಈ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನೀವು ವಿಡಿಯೋಸು ಒಳ್ಳೆ ಫೋಟೋಸ್ ಇರ್ತವೆ. ಗ್ಯಾಲರಿಯಲ್ಲಿರೋ ಯಾವ ವಿಡಿಯೋಸ್ಗಳು ಒಳ್ಳೆ ಫೋಟೋಸ್ಗಳು ಬರ್ತವೆ. ವಾಪಸ್ ಬಂದುಬಿಟ್ಟು ಈ ಥರ ನೀವು ಎಫೆಕ್ಟ್ಗಳು ಹಾಕೋದ್ರಲ್ಲಿ ಡಿಫ್ರೆನ್ಸ್ ಇಲ್ಲಿದೆ ನೋಡಿ. ಎಫೆಕ್ಟ್ ಆಪ್ಷನು, ಎಫೆಕ್ಟ್ ಹಾಕೋದು, ಎಫೆಕ್ಟ್ ತೋರಿಸ್ತೀನಿ ನೋಡಿ. ಈ ಥರದೆಲ್ಲ ಎಫೆಕ್ಟು ಎಲ್ಲ ಎಫೆಕ್ಟ್ ಆಪ್ಷನ್ ಫ್ರೆಂಡ್ಸ್. ಇಲ್ಲಿ ಬಾಡಿ ಎಫೆಕ್ಟು ಸ್ವಲ್ಪ ನೆಟ್ವರ್ಕ್ ಕಮ್ಮಿ ಇದೆ ಇಲ್ಲಿ. ಈ ಥರ ಬಾಡಿ ಎಫೆಕ್ಟ್ ಹಾಕೋದು. ಇದು ಫೋಟೋ ಎಫೆಕ್ಟ್, ಅದು ಓಪನ್ ಆಗಲ್ಲ. ನೀವು ಏನೋ ಎಡಿಟ್ ಅಥವಾ ಕಟ್ ಮಾಡ್ಕೋಬೇಕಾದ್ರೆ ಒಳ್ಳೆ ಏನಾರು ನೀವು ಹಾರ್ಡ್ವೇರ್ ಏನಾರು ಹಾಕೋದಾದ್ರೆ ರೆಕಾರ್ಡ್ ಹಾಕೋದಾದ್ರೆ ಇದು ಹಾರ್ಡ್ವೇರ್ ಅಂತ ಮೇಲೆ ಕ್ಲಿಕ್ ಮಾಡಿದರೆ ರೆಕಾರ್ಡ್ ಹಾಕ್ಬೋದು. ಒಳ್ಳೆ ನೀವು ಏನಾರು ಒಂದು ಲಿರಿಕ್ಸ್ ಅಥವಾ ಏನಾರು ಬರ್ಕೋಬೋದು. ಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಏನಾರು ಲಿರಿಕ್ಸ್ ಅಥವಾ ಬರ್ಕೋಬೋದು. ಒಳ್ಳೆ ಇದು ಒಂದು ಆಪ್ಷನ್ ಫ್ರೆಂಡ್ಸ್ ನೋಡಿ. ಇಲ್ಲಿ ಶಾರ್ಟ್ಸ್ ವಿಡಿಯೋ, ಯೂಟ್ಯೂಬ್ದು, ಒಳ್ಳೆ ಇನ್ಸ್ಟಾಗ್ರಾಮ್ದು ಈ ಥರದ ಆಪ್ಷನ್ಸ್ ಇದೆ. ಒಳ್ಳೆ ಇದು ಒಂದು ಕ್ಲಿಕ್ ಮಾಡಿದರೆ ಇದೊಂದು ಚಿಹ್ನೆ. ಇಲ್ಲಿ ಏನಾರು ಫೋಟೋಸ್ ಅಥವಾ ಏನಾರು ಅಂದರೆ ಕಲರ್ ಇತ್ತು ಮಾಡ್ಕೋಬೋದು ಫ್ರೆಂಡ್ಸ್. ಈಸಿಯಾಗಿ ಕ್ಯಾಪ್ಕಟ್ ಆ್ಯಪ್ನಲ್ಲಿ ಎಡಿಟಿಂಗ್ ಮಾಡ್ಕೋಬೋದು ಫ್ರೆಂಡ್ಸ್. ಇದೇ ಥರ ಎಡಿಟಿಂಗ್ ವಿಡಿಯೋಸ್ ನಿಮ್ಗೆ ಏನಾರು ಬೇಕಾದ್ರೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.